ಅಮ್ಮ ದೇವಿ ದುರ್ಗಮ್ಮ ಪ್ರಥಮಂ ಶೈಲಪುತ್ರೀದಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇದಿ ಕೂಷ್ಮಾಂಡೇದಿ ಚತುರ್ಥಕಂ ಪಂಚಮಂ ಸ್ಕಂದಮಾದೇವಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ ಅಮ್ಮ ದೇವಿ ದುರ್ಗಮ್ಮ ಹೇಳಿರ್ಲಿಲ್ವಾ ಭೂಪಾಲು, ನಾನು ಕೊನೆ ಕ್ಷಣದವರೆಗೂ ಹೋರಾಡ್ತೀನಿ. ಈ ಮದುವೆ ನಿಲ್ಸೋದಕ್ಕೆ ಕೊನೆ ಕ್ಷಣದವರೆಗೂ ಪ್ರಯತ್ನ ಪಡ್ತೀನಿ ಅಂತ. ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಒಂದು ಅರ್ಧ ಗಂಟೆ ನೋಡಿ ಹೇಗೆ ಉಯಿಲೆಬ್ಬಿಸ್ತೀನಿ. ಒಳ್ಳೇದಾಗೋದಿಲ್ಲ ಮಂಗಳ. ಬಾಯಿ ಮುಚ್ಕೊಂಡು ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ರೆ ಸರಿ. ಹೇಳ್ತಾ ಇದ್ದೀನಿ, ಜನಗಳು ದಾರೆ ಮುಹೂರ್ತದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದೇ ಬರ್ತಾರೆ. ಅಷ್ಟರಲ್ಲಿ ನೀನು ಜನಗಳ ತಲೆನಲ್ಲಿ ಏನೇನೋ ತುಂಬಬೇಡ. ಮೊದಲೇ ಸದಾಶಿವನಿಗೆ BP. ಸುಮ್ಮನೆ ಇರಬೇಕು ಮಂಗಳ. ನಾನ್ಯಾಕೆ ಸುಮ್ಮನಿರ್ಬೇಕು ಗೋಪಾಲು? ನಾನು ಯಾಕೆ ಇಲ್ಲದನ್ನೆಲ್ಲ ತುಂಬಲಿ? ಇರೋ ವಿಷಯನ ಹೇಳ್ತಾ ಇದ್ದೀನಿ ಅಷ್ಟೇ. ಧಾರೆ ಮುಹೂರ್ತದವರೆಗೂ ಬರದೇ ಇರೋರು ಧಾರೆ ಸಮಯಕ್ಕೆ ಬಂದ್ಬಿಡ್ತಾರ? ಹೇಗ್ ನಂಬೋದು? ಬರಲ್ಲ ಅವರು. ಅಲ್ಲ, ಈ ಕೇಶವನಾಥ್ರು ಸುಚೇಂದ್ರಂಗೆ ದೂರದ ನೆಂಟ್ರ ಅಥವಾ ಸಂಬಂಧಿ ಇರ್ಬೇಕಲ್ವೇನಯ್ಯ? ಮಗನ ಮದುವೆ ಮೊದಲಿನಿಂದ ಕೊನೆವರೆಗೂ ಬರಲ್ಲ ಅವರು. ಶಂಖ ಸಿಕ್ಕಿದೆ, ಅದಕ್ಕೆ ನಿಗೂಢವಾದ ಸ್ಥಳಕ್ಕೆ ಓಡ ಹೋಗಿರೋದು, ತಲೆ ತಪ್ಪಿಸ್ಕೊಂಡು. ಸದಾಶಿವಂಗೂ ಹೇಳಿಲ್ಲ, ಯಾವನಿಗೂ ಹೇಳಿಲ್ಲ. ನೋಡ್ತಾ ಇರೋ ಭೂಪಾಲು, ಇದೇ ನೆಪ ಹಾಕೊಂಡು ಇನ್ನರ್ಧ ಗಂಟೆಯಲ್ಲಿ ಎಲ್ರೂ ಛತ್ರ ಬಿಟ್ಟು ಮದುವೆ ನಿಂತೋಯ್ತು ಅಂತ ದುರ್ಗಾಪುರಕ್ಕೆ ಓಡೋಗ್ಬೇಕು. ಹಾಗೆ ಮಾಡ್ತೀನಿ. ಎಲ್ಲರೂ ಸ್ನಾನ ಮಾಡಿದ್ರ? ನಾನು ಇವಾಗ ಹಸೆಮಣೆ ಹತ್ರ ಹೋಗಿರ್ತೀನಿ. ಎಲ್ಲಾರನ್ನು ಬೇಗ ತಯಾರು ಮಾಡ್ಕೊಂಡು ಹಸೆಮಣೆ ಹತ್ರ ಕರ್ಕೊಂಡ್ ಬಂದ್ಬಿಡೆ. ಇಲ್ಲಾಂದ್ರೆ ತಮಾಷೆ ಮಾಡ್ಕೊಂಡು ಎಲ್ಲ ಇಲ್ಲೇ ಉಳ್ಕೊಂಡ್ಬಿಡ್ತಾರೆ ಅಷ್ಟೇ. ಅಯ್ಯೋ ಕಥೆ. ಎಲ್ಲರನ್ನು ಹಸೆಮಣೆ ಹತ್ರ ಕಳ್ಸೋ ಬದಲು ದುರ್ಗಾಪುರದ ಬಸ್ ಹತ್ಬಿಡಿ ಅಷ್ಟೇ. ದೇವಿಗೆ ಸುಚೇಂದ್ರನ್ ಬಿಟ್ರೆ ಬೇರೆ ಗಂಡಸ್ರೆ ಸಿಗ್ತಾ ಇರ್ಲಿಲ್ವಾ? ಈ ಕೇಶವನಾಥ್ರ ಸಂಬಂಧನೇ ಆಗ್ಬೇಕಾಗಿತ್ತೇನಕ್ಕ ನಿಮಗೆ? ಮದುವೆ ಮದುವೆ ಅಂತ ಎಷ್ಟು ಸಂಭ್ರಮ ಪಟ್ರಿ. ಈಗ ನೋಡಿ ಎಲ್ಲ ಹಾಳಾಗ್ತಿದೆ ಅಷ್ಟೇ. ಪಾಳಕ್ ಹೊಡೆದು ಬಿಡ್ತೀನಿ ಮಂಗ್ಲಾ, ನೀನ್ ಈ ತರ ಎಲ್ಲ ಅಧಿಕ ಪ್ರಸಂಗ ಮಾತಾಡಿದ್ರೆ. ಮದುವೆ ದಿನ ಬೆಳಗ್ಗೆ ಹೀಗೆಲ್ಲ ಮಾತಾಡ್ತಾರೇನೆ? ನಿನಗೆ ಮದುವೆಗೆ ಬರೋಕ್ ಇಷ್ಟ ಇಲ್ಲ ಅಂದ್ರೆ ಹೊರಡ್ತಾ ಇರಲಿಲ್ಲ. ಆದ್ರೆ ಇಲ್ಲಿದ್ದು ಸುಮ್ನೆ ಹೀಗೆಲ್ಲ ಮಾತಾಡ್ಬೇಡ ನೀನು. ಏನ್ ಮಾತಾಡ್ನಕ್ಕ ನಾನು ಏನ್ ಮಾತಾಡಿದ್ರು ತಪ್ಪು ನಿಮ್ಗೆ. ಆದ್ರೆ ನಾನ್ ಯಾಕೆ ಈ ತರ ಮಾತಾಡ್ತಿದ್ದೀನಿ ಅಂತ ಒಂದಿನಾದ್ರೂ ಯೋಚನೆ ಮಾಡಿದೀರಾ ನೀವು? ನಾನು ಸುಮ್ನೆ ಮಾತಾಡಿಲ್ಲ ಅಕ್ಕ. ಕೇಶವನಾಥ್ರು ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ದಾರೆ, ಬರಲ್ವಂತೆ. ಗಂಡಿನ ತಂದೆ ಬೆಳಗ್ಗೆನೆ ನಾಪತ್ತೆ ಆಗ್ತಾರೆ ಅಂದ್ರೆ ಏನರ್ಥ?
ಅವ್ರಿಗೆ ಈ ಮದುವೆ ಬೇಡ ಅಂತ, ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಸ್ವಲ್ಪ ಯೋಚನೆ ಮಾಡಿ ನೋಡ. ಕೇಶವನಾಥ್ರು ಏನೋ ಸಂಚು ನಡೆಸ್ತಾ ಇದ್ದಾರೆ. ಅವ್ರ ಸಾಧನೆಗೋಸ್ಕರ, ಅವ್ರ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅವರು. ಅಂತ ಸಂಚುಕಾರ ಅವರು. ಅಂತರ್ಮನೆಗೆ ನಮ್ ದೇವಿ ಸೊಸೆ ಆಗೋದ್ರೆ ನೆಮ್ಮದಿಯಾಗಿರ್ತಾಳೇನಕ್ಕ? ಬೇಡಕ್ಕ, ನಮ್ ದೇವಿಗೆ ಬೇರೆ ಕಣ್ಣ ನೋಡ್ಬಿಡೋಣ. ಮದುವೆಗೆ ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡದೆ ಇರೋ ಮಾವ ತನ್ನ ಮನೆಯಲ್ಲಿ ದೇವಿನ ಚೆನ್ನಾಗಿ ನೋಡ್ಕೋತಾನ? ಇಲ್ಲಕ್ಕ. ಯಾವ ತೊಂದ್ರೆನೂ ಇಲ್ಲದೆ ನಮ್ ದೇವಿ ಮದ್ವೆ ಕಟೀಲಲ್ಲಿ ಚೆನ್ನಾಗಿ ನಡೆಯುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಕಡೆಗೂ ಕೇಶವನಾಥ್ ತಮ್ಮ ರಾಕ್ಷಸ ಬುದ್ಧಿನ ತೋರ್ಸೇ ಬಿಟ್ರು. ಹೆತ್ತ ಮಗನ್ ಮದ್ವೆಲಿ ಅಪ್ಪಂದೇ ಅಡ್ಗಾಲ. ಅಕ್ಕ, ಏನ್ ಮಾಡೋದಕ್ಕ ಈಗ? ಅವ್ರಿಗೆ ಅಡಿಗೆ ಕೆಲಸ ನಿಲ್ಸೋದಕ್ಕೆ ಹೇಳ್ಬಿಡ್ಲಾ? ಹಾಕಿರೋ ಹಸೆ ಮನೆ ತೆಗೆದ್ಬಿಡ್ಲಾ? ಟಿಟಿಗೆ ಬರೋದಕ್ಕೆ ಹೇಳ್ಬಿಡ್ಲಾ? ದುರ್ಗಪ್ರಕ್ಕೆ ಹೊರಟ್ಬಿಡೋಣಕ್ಕ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣೆ ಮಂಗ್ಲ. ತಾಯಿ ದುರ್ಗಾ ಪರಮೇಶ್ವರಿ, ನಿನ್ನ ಕ್ಷೇತ್ರದಲ್ಲಿದ್ದೀವಿ, ಹರಕೆ ತೀರ್ಸಿದೀವಿ. ನನ್ನ ಮಗಳ ಮದುವೆ ನಡೆಯೋ ಹಾಗೆ ಮಾಡು. ಯಾಕೆ ತಾಯಿ ಇಂಥ ತೊಂದರೆಗಳನ್ನೆಲ್ಲ ತಗೊಂಡ್ಬರ್ತಾ ಇದೀಯಾ? ಎಲ್ಲ ಸಮಸ್ಯೆನೂ ನಿನ್ನ ಪಾದಕ್ಕೆ ಹಾಕಿದ್ದೀನಿ. ಕೇಶವನಾಥ ಅದೇನ್ ಸಂಚು ನಡೆಸ್ತಾ ಇದ್ದಾರೋ ಅದ್ ನಿನಗೆ ಗೊತ್ತು. ಅವ್ರ ಮನಸ್ಸು ಬದಲಾಯಿಸಿ ಮದ್ವೆ ಮನೆಗೆ ಬರೋ ಹಾಗೆ ಮಾಡು. ನಿನ್ನ ಮಗಳ ಮದ್ವೆ ಮಾಡೋ ಜವಾಬ್ದಾರಿ ನಿಂದು. ನಡು ನೀರಲ್ಲಿ ನಮ್ಮನ್ನ ಕೈ ಬಿಡ್ಬೇಡ ತಾಯಿ. ಯಾವ ಸಮಸ್ಯೆನೂ ಇಲ್ಲದೆ ಮದ್ವೆ ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡು. ನನ್ನ ಮಗಳ ಮದ್ವೆ ನಡೀದೇ ಹೋದ್ರೆ ನಾನ್ ಜೀವಂತವಾಗಿ ದುರ್ಗಾಪುರಕ್ಕೆ ಹೋಗೋದಿಲ್ಲ. ಮಗಳ, ನಾ ದೇವಿ ಜೊತೆ ಮಾತಾಡ್ತೀನಿ ಕಣೆ. ದೇವಿ, ನಿನ್ ಜೊತೆ ನಾನು ಮಾತಾಡ್ಬೇಕು. ಬಾ ನನ್ ಜೊತೆ. ಕೇಶವ್ ಮಾವ ಇಲ್ಲ ಅಲ್ವಾ? ನನಗೆ ವಿಷಯ ಗೊತ್ತಾಗಿದೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ತಾಯಿ ಹತ್ರ ಕೇಳ್ತೀನಿ ಕೇಶವ್ ಮಾವ ಎಲ್ಲಿ ಹೋಗಿದ್ದಾರೆ ಅಂತ. ನೆಮ್ಮದಿನೇ ಇಲ್ಲ ಅಲ್ವಾ ನಿನಗೆ? ಅಮ್ಮನಾಗಿ ನಿನ್ ಪರಿಸ್ಥಿತಿ ನೋಡೋಕ್ ನನ್ ಕೈಲಿ ಆಗ್ತಾನೆ ಇಲ್ಲ ಕಡೆ. ಯಾಕೆ ನಿನ್ ವಿಷಯದಲ್ಲಿ ಹೀಗಾಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಣೆ ಬರಹಮ್ಮ, ಏನು ಮಾಡಕ್ಕಾಗಲ್ಲ, ಅನ್ಭವಿಸ್ಲೇಬೇಕು. ಏನ್ ಮಾಡಕ್ಕಾಗತ್ತೆ ಹೇಳು? ದೇವಿ, ನಾನು ನಿನ್ಗೊಂದು ಮಾತು ಹೇಳ್ತೀನಿ. ನೀನ್ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಿನಗೆ ಅರ್ಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಆದ್ರೆ ನನ್ನ ಮಾತನ್ನ ಒಪ್ಕೊಳ್ಳೇಬೇಕು. ಯಾಕಮ್ಮ ಇಷ್ಟೊಂದು ಹೆದರಿದ್ಯಾ? ಅದೇನು ಅಂತ ಹೇಳು. ಇಂಥ ಸಮಯದಲ್ಲಿ ನೀನೇ ನನಗೆ ಧೈರ್ಯ ತುಂಬಬೇಕಲ್ವಾ? ಚೈತನ್ಯನೇ ಹುಡುಗ ಹೋಗಿದೆ ನನಗೆ. ಕೇಶವನಾಥ್ರ ಛತ್ರದಲ್ಲಿಲ್ಲ ಅಂತ ಕೇಳಿ ಎಲ್ಲ ಸಮಸ್ಯೆನೂ ತಾಯಿ ಪಾದಕ್ಕೆ ಹಾಕಿದ್ದೀನಿ. ದೇವಿ, ನಿನಗ್ ಬೇರೆ ಗಂಡು ಹುಡುಕ್ಲಾ? ಅಕ್ಕಮ್ಮ, ಏನೇನೋ ಮಾತಾಡ್ತಿದ್ಯಾ? ನಾನ್ ಸಂತೋಷವಾಗಿರೋದು ಬೇಡ್ವಾ ನಿನಗೆ? ನನ್ ಬದುಕಲ್ಲಿ ಸುಚೇಂದ್ರನೇ ಮೊದಲು, ಸುಚೇಂದ್ರನೇ ಕೊದೆ. ತಕ್ಷಣ ಕತ್ಲ ಆವರಿಸಿದೆ ಅಂತ ಬೆಳಗ್ಗೆ ಬರಲ್ಲ ಅಂತ ಯಾಕೆ ಅನ್ಕೋಬೇಕು? ಬೆಳಕ್ ಮೂಡ್ದಾಗ್ಲೆಲ್ಲ ಕತ್ಲ ಆವರಿಸ್ತಾ ಇದೆಯಲ್ಲ ದೇವಿ, ಏನ್ ಮಾಡೋದು ಹೇಳು? ಸಂಚು ನಡೆಸ್ತಾ ಇರೋದು ನಿಮ್ ಮಾವ ನಿನ್ ಜೀವನದಲ್ಲಿ. ಮಾವ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತು. ತಾಯಿನೇ ಅವ್ರ ಕಣ್ ತೆರೆಸ್ತಾಳೆ. ಮದುವೆ ನಿಲ್ಲಿ ಅಂತ ಅವ್ರ ಮನ್ಸಲ್ಲಿ ಖಂಡಿತ ಇರಲ್ಲ ಅಮ್ಮ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ನೀನ್ ಸಮಾಧಾನವಾಗಿರು. ಏನ್ ಸಮಾಧಾನವಾಗಿರೋದೋ ಏನು? ಕ್ಷೇತ್ರಕ್ಕೆ ಬಂದಾಯ್ತು, ಹರಕೆ ತೀರ್ಸಾಯ್ತು, ಆದ್ರೂ ತೊಂದ್ರೆ ಮಾತ್ರ ತಪ್ಪಿದ್ದೇ ಅಲ್ಲ. ಸದಾ ಅವಳ ಸ್ಮರಣೆಲೇ ಇರ್ಲಿ ಅಂತ ಅವಳು ಹೀಗೆಲ್ಲ ಮಾಡ್ತಾ ಇದ್ದಾಳೋ ಏನೋ. ನೀನು ಧೈರ್ಯವಾಗಿರು. ಅಪ್ಪನ್ ಕೋಪ ಬರ್ದೇ ಇರೋ ತರ ನೀನೇ ನೋಡ್ಕೊ. ಚಿಕ್ಕಮ್ಮ ಕೋಪ ಬರೋ ತರ ನಡ್ಕೋತಾರೆ. ನೀನು ಅಪ್ಪನ ಜೊತೆನೇ ಇರು. ಅಪ್ಪ ಬೇರೆ ನಿರ್ಧಾರ ತಗೊಳ್ದೇ ಇರೋ ತರ ನೀನೇ ನೋಡ್ಕೊಮ್ಮ. ಅವ್ರನ್ನ ಸಮಾಧಾನ ಮಾಡದೆ ನನಗೆ ದೊಡ್ಡ ಕೆಲಸ ಆಗೋಗುತ್ತೆ. ಏನಂತಾರೋ ಏನೋ. ದೇವಿ, ನೀನೆ ನಿಮ್ಮ ಅಪ್ಪಂಗೆ ಒಂದ್ ಮಾತು ತಿಳಿಸ್ತೀಯಾ? ನೀನೇ ಹೇಳಮ್ಮ. ನಾನು ದೇವಸ್ಥಾನಕ್ಕೆ ಹೋಗಿ ತಾಯಿ ದುರ್ಗಾ ಪರಮೇಶ್ವರಿಗೆ ಹೂವಿನ ಅಲಂಕಾರ ಬರೆಸ್ ಬರ್ತೀನಿ. ಮಗಳ ಮಾತಿಗೆ ತಾಯಿ ಇಲ್ಲ ಅನ್ನಲ್ಲ. ಅವಳಿಟ್ಟು ಮುಹೂರ್ತಕ್ಕೆ ಅವಳು ತೊಂದರೆ ಕೊಡಲ್ಲ ಅಮ್ಮ.
ಕೇಶು ಮಾವ ಈ ಮದ್ವೆಗೆ ಬರೋ ತರ ನಾನು ಮಾಡೇ ಮಾಡ್ತೀನಿ. ಅದಕ್ಕೆ ತಾಯಿ ಸಹಕರಿಸ್ತಾಳೆ. ಮದುವೆ ಹೆಣ್ಣು ಅಲಂಕಾರ ಮಾಡ್ಕೊಂಡು ಹಸೆ ಮಣೆ ಮೇಲೆ ಕೂರೋದ್ ಬಿಟ್ಟು ಓಡಾಡ್ತಾ ಇದೆಯಲ್ಲಮ್ಮ. ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಗೌರಿ ಪೂಜೆ ಕಾಶಿ ಪೂಜೆ ಎಲ್ಲ ಶುರುವಾಗತ್ತಲ್ಲಮ್ಮ. ಮಾವನೇ ಇಲ್ಲ ಛತ್ರದಲ್ಲಿ, ಎಲ್ಲಿ ಹೋಗಿದಾರೋ. ತಾಯಿ ಮೂಲಕ ಅವ್ರು ಬರೋ ತರ ಮಾಡ್ತೀನಿ. ಯಾಕೆ ಹೀಗೆಲ್ಲ ಮಾಡ್ತಿದಾರೋ ಕೇಶು ಮಾವ? ಸುಮ್ಮನೆ ಎಲ್ರಿಗೂ ಆತಂಕ. ಆತಂಕ ಬೇಡ ದೇವಿ. ಮುಹೂರ್ತಕ್ಕೆ ಸಮಯಕ್ಕೆ ದಣಿಗಳು ಬಂದೇ ಬರ್ತಾರೆ. ಅಲ್ಲ, ಬರಬಾರದು, ಮದುವೆನಲ್ಲಿ ಇರಬಾರ್ದು ಅಂತ ದಣಿಗಳು ಮನಸ್ಸಿನಲ್ಲಿ ಇದ್ದಿದ್ರೆ ಛತ್ರಕ್ಕೆ ಬರ್ತಾ ಇದ್ರ? ವರಪೂಜೆನೇ ನಡೆಸಿ ಅಂತ ಹೇಳಿ ಊಟಕ್ಕೆ ಬರ್ತಾ ಇದ್ರ? ಬಂದವರು ಬೆಳಗ್ಗೆನೆ ಎದ್ದು ಹೋದ್ರು ಅಂದ್ರೆ ಏನ್ ಅರ್ಥ ಭೂಪಾಲ್ ಅವ್ರೆ? ಅವ್ರಿಲ್ದೆ ನಾನು ಹಸೆ ಮನೆ ಮೇಲೆ ಕೂರಲ್ಲ. ನಾಳೆ ಅವ್ರ ಮನೇಲೆ ನಾನು ಬಾಳ್ಬೇಕಾದವಳು. ಅವ್ರ ಆಶೀರ್ವಾದ ಇಲ್ದೆ ನಾನು ಹೇಗಿರ್ಲಿ? ಅತ್ತೆ ಅಂತೂ ಇರಲ್ಲ ನನ್ನ ಮದ್ವೆಲಿ, ಮಾವನೂ ಇಲ್ಲಾಂದ್ರೆ ಹೇಗ್ ಭೂಪಾಲ್ ಅವ್ರೆ? ನೀನ್ ಈಗ ಮಾಡಿದ್ರೆ ಚಿಕ್ಕ ದಣಿಗಳು ಹೆದರ್ತಾರೆ, ಆತಂಕ ಪಡ್ತಾರೆ. ಮದುವೆ ದಿನ ಮದುವೆ ಗಂಡು ಮಾನಸಿಕ ಸಮತೋಲನ ಕಳ್ಕೊಳ್ಳೋದು ಸರಿಯಾಗಿರುತ್ತಾ ದೇವಿ? ನಾನು ಹೇಳ್ತಾ ಇದ್ದೀನಿ, ದಣಿಗಳು ಬಂದೇ ಬರ್ತಾರೆ. ಮದ್ವೆನೇ ಬೇಡ, ದುರ್ಗಾಪುರಕ್ಕೆ ಹೊರಟೋಗೋಣ ಅಂತ ಹೇಳ್ತಿಲ್ಲ ಭೂಪಾಲ್ ಅವ್ರೆ. ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದೀನಿ ನಾನು. ಮದುವೆ ದಿನ ಮದುವೆ ಹೆಣ್ಣು ಛತ್ರ ಬಿಟ್ಟು ಹೊರಗಡೆ ಹೋಗ್ಬಾರ್ದು ದೇವಿ. ಅದು ಅಪುಷಕ್ನ. ತಾಯಿ ಎಲ್ಲಾ ಕಡೆ ಇದಾರೆ ತಾನೆ. ನೋಡು, ಛತ್ರದಲ್ಲಿ ಎಲ್ಲಾ ಕಡೆ ತಾಯಿ ದುರ್ಗಾ ಪರಮೇಶ್ವರಿ ಫೋಟೋನ ಹಾಕಿದ್ದಾರೆ. ನೀನ್ ಇಲ್ಲಿಂದಾನೆ ಪ್ರಾರ್ಥನೆ ಮಾಡ್ಕೊ ಅಮ್ಮನವ್ರಿಗೆ. ಸತ್ಯ ಹೇಳಿ ಭೂಪಾಲ್ ಅವ್ರೆ, ಕೇಶವ್ ಮಾವ ಬೆಳಗ್ಗೆ ಅಷ್ಟೊತ್ತರಲ್ಲಿ ಎಲ್ಲಿ ಹೋಗಿರ್ತಾರೆ ಅಂತ ನಿಮಗೆ ಗೊತ್ತಿರತ್ತೆ. ಏನು ಮುಚ್ಚಿಡ್ದೆ ಹೇಳಿ. ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ದೇವಿ. ಬೆಳಿಗ್ಗೆ ನಾನೆದ್ದು ದಣಿಗಳನ್ನ ಎಬ್ಬರಿಸೋಣ ಅಂತ ಕೊನೆಗೋದೆ. ದಣಿಗಳು ಇರ್ಲಿಲ್ಲ, ಚೀಟಿ ಬರ್ತಿಟ್ಟಿದ್ರು ಅಷ್ಟೇ ದೇವಿ ನನಗೆ ಗೊತ್ತಿರೋದು. ನೀನ್ ಧೈರ್ಯವಾಗಿರಿ ದೇವಿ. ಚಿಕ್ಕ ದಣಿಗಳು ರಂಪ ಮಾಡೋ ಥರ ಮಾಡ್ಬೇಡ. ನೀನ್ ದೇವಸ್ಥಾನಕ್ಕೆ ಹೋಗ್ಬೇಡ. ದಣಿಗಳು ಚೀಟಿನಲ್ಲಿ ಬರ್ದಿದ್ದಾರೆ, ಮುಹೂರ್ತಕ್ಕೆ ಸಮಯಕ್ಕೆ ನಾನು ಸರಿಯಾಗಿ ಬರ್ತೀನಿ, ಆ ತೊಂದರೆಗೆ ಕ್ಷಮೆ ಇರ್ಲಿ ಅಂತ. ನೀನೊಬ್ಬಳು ಸಮಾಧಾನವಾಗಿದ್ರೆ ಸಾಕು, ಎಲ್ಲರೂ ಸಮಾಧಾನವಾಗಿರ್ತಾರೆ ದೇವಿ. ನೀನಿಲ್ಲಿ ಇರ್ಲಿಲ್ಲ ಅಂದ್ರೆ ಮಂಗಳ ಏನಾದ್ರೂ ಎಡವಟ್ಟು ಮಾಡಿಬಿಡ್ತಾಳೆ ದೇವಿ. ನೀನ್ ಕಲ್ಯಾಣ ಮಂಟಪ ಬಿಟ್ಟು ಹೋಗ್ಬೇಡ. ಕೈ ಮುಗಿದು ಕೇಳ್ಕೊತೀನಮ್ಮ. ಆಯ್ತು. ಏನ್ ಹೇಳುತ್ತೆ ತಂತ್ರಿಗಳೇ ನನ್ನ ಪ್ರಶ್ನೆಗೆ ಉತ್ತರ? ಕೇಶವನ ಹತ್ರ ಬರ್ತಾರಾ? ಬರೋದು ಸ್ವಲ್ಪ ಅನುಮಾನನೇ. ಕೃಷ್ಣಾಲಗ್ನದಲ್ಲಿ ಬಂದಿದೆ. ಯಾಕೆ ಹೀಗೆಲ್ಲ ಮಾಡ್ತಾರ ಕೇಶವನ ಹತ್ರ? ಎಲ್ಲ ಅಮ್ಮನವ್ರಿಗೆ ಗೊತ್ತು. ಅವ್ರು ಯಾವ ದಿಕ್ಕಲ್ಲಿದ್ದಾರೆ ಅಂತನಾದ್ರೂ ಹೇಳಿ, ನಾನು ಹೋಗಿ ಅವ್ರ ಕೈ ಕಾಲು ಹಿಡ್ಕೊಂಡು ಮದುವೆ ಮನೆಗೆ ಕರ್ಕೊಂಡ್ ಬರ್ತೀನಿ. ಯಾವ ದಿಕ್ಕಲ್ಲಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಅವರು ಅಪಾಯದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದರಿಂದ ಅವ್ರಿಗೂ ಅಪಾಯ, ಈ ಮದ್ವೆಗೂ ಅಪಾಯ. ಅಂದ್ರೆ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಕೇಶವನಾಥ್ರಿಗೆ ಅಪಾಯ ಆದ್ರೆ ಎಲ್ಲಿಂದ ನಡೆಯುತ್ತೆ? ಅವ್ರಿಗೇನಾರು ಆದ್ರೆ ಸೂತ್ಕ ಬಡಿಯಲ್ವೇ? 2 ದಿನ ಈ ಮದ್ವೆನ ಮುಂದಕ್ಕೆ ಹಾಕದೆ ಸೂಕ್ತ ಅನ್ಸುತ್ತೆ ಮಾಡೋದು. ಹಾಗೆ ಹೇಳ್ಬೇಡಿ ತಂತ್ರಿಗಳೇ. ಈ ಸಲನೂ ಮದ್ವೆ ನಿಂತ್ರೆ ನಮ್ ದೇವಿಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ ಅನ್ನಿಸ್ತಿದೆ. ನೀವೇ ಏನಾದ್ರೂ ಮಾಡಿ. ನಾನೇನ್ ಮಾಡಕ್ಕಾಗತ್ತೆ? ಅಮ್ಮನವ್ರೇ ಪವಾಡ ಮಾಡ್ಬೇಕಷ್ಟೇ. ದೇವಿನ ದೇವಸ್ಥಾನಕ್ಕೆ ಕಳಿಸಿ ಹೂವಿನ ಅಲಂಕಾರ ಪೂಜೆ ಮಾಡಿಸಿ ತೊಂದರೆಗಳೆಲ್ಲ ನಿವಾರಣೆ ಆಗ್ಬೋದು. ದೇವಿ ಹೊರಟಿದ್ಲು ಹೂವಿನ ಅಲಂಕಾರ ಬರ್ಸೋದಕ್ಕೆ. ಆದ್ರೆ ಆ ಭೂಪಾಲು ದಣಿಗಳು ಬರ್ತಾರೆ, ನೀನ್ ಎಲ್ಲಿಗೂ ಹೋಗ್ಬೇಡ ಅಂತ ತಡೆದು ಬಿಟ್ಟಿದ್ದಾನೆ. ಈಗ ಏನ್ ಮಾಡ್ಬೇಕು ಹೇಳಿ? ಇಲ್ಲಿ ಶುದ್ಧ ತಲಹರಟೆಗಳು. ಒಂದು ಕೆಲಸ ಮಾಡಿ, ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಕಾಣಿಕೆ ಸಲ್ಲಿಸ್ತೀನಿ ಅಂತ
ಹರಕೆ ಹೊತ್ಕೊಳ್ಳಿ, ಅಮ್ಮನವರು ಎಲ್ಲ ಸರಿ ಮಾಡ್ಬೋದು. ನೋಡಿ ಪಾರ್ವತಿ ಅವರೇ, ಕೇಶವನಾದ್ರೂ ಉಪಸ್ಥಿತಿ ಇದ್ರೆ ಮಾತ್ರ ಮದುವೆ ನಡೆಸ್ಕೊಡ್ತೀನಿ, ಇಲ್ಲ ಅಂದ್ರೆ ಅಕ್ಷತಾ, ಅದು ಏನಮ್ಮ ಏನಾಯ್ತು? ನಡ್ರ ಹೊರಡೋಣ. ಎಲ್ಲಿಗತ್ತೆ? ದುರ್ಗಾಪುರಕ್ಕೆ. ಇನ್ನೇನೆಲ್ಲ ಮುಗಿತಲ್ಲ, ನಡಿ ಹೊರಡೋಣ. ಇರೋ ಮದುವೆ ಮುಗಿಸ್ಕೊಂಡು ಹೋಗೋಣ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೀಯಾ? ಮದ್ವೆನಾ? ಯಾವ ಮದ್ವೆನೋ? ಇಲ್ಲಿ ಯಾವ ಮದ್ವೆನೂ ನಡೀತಿಲ್ಲ. ಕಟೀಲಿಗೆ ಬಂದಿದ್ದೆ ಭಾಗ್ಯ, ಈ ಛತ್ರದಲ್ಲಿ ಮಲಗಿದ್ದೆ ಯೋಗ ಅನ್ನೋ ತರ ಆಯ್ತು. ನಡಿ ನಡಿ. ಏಯ್, ಎಲ್ಲ ಬಟ್ಟೆಗಳನ್ನ ಬ್ಯಾಗ್ ಹಾಕಬರೆ. ಏನಾಯ್ತತ್ತೆ? ಮದ್ವೆ ಯಾಕೆ ನಡೆಯಲ್ಲ ಅಂತಿದ್ದೀರಾ? ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಇನ್ನೇನೆ, ಕೇಶವನಾಥ್ರು ಬೆಳಗ್ಗೆ 4 ಗಂಟೆಯಿಂದ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ನನಗೆ ಗೊತ್ತಿತ್ತು ಸದಾನಂದ, ಅವರಿಗೆ ಈ ಮದುವೆ ನಡೆಯೋದು ಬೇಕಾಗಿರ್ಲಿಲ್ಲ. ಏನಾದ್ರೂ ಮಾಡಿ ಈ ಮದುವೆನ ನಿಲ್ಲಿಸ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣ. ನೀನೊಬ್ಳು ದೇವಸ್ಥಾನಕ್ಕೋ ಸಂಬಂಧಿಗಳ ಮನೆಗೋ ಹೋಗಿರ್ತಾರೆ. ಇಲ್ಲದೆ ಇರೋ ಸುದ್ದಿನೆಲ್ಲ ಹಬ್ಬಿಸ್ಬೇಡ ನೀನು. ದಡ್ಡ, ಗೊತ್ತಿಲ್ದೇನೋ ನಿನಗೆ? ನಮ್ ದೇವಿ ಹತ್ರ ಒಂದ್ ಶಂಖ ಇತ್ತು. ಆ ಶಂಖಕ್ಕೋಸ್ಕರನೇ 3 ಸಲ ಈ ಮದುವೆ ನಿಲ್ಸಕ್ ಪ್ರಯತ್ನ ಪಟ್ಟಿದ್ದು ಕೇಶವನಾಥ್ರು. ಈಗ ಆ ಶಂಖ ನಾಪತ್ತೆಯಾಗಿದೆ. ಅದಕ್ಕೆ ಕಣೋ ಕೇಶವನಾಥ್ರು ತಲೆ ತಪ್ಪಿಸ್ಕೊಂಡು ಹೋಗಿರೋದು. ಶಂಖನ ಕೇಶವನಾಥ್ರು ಎತ್ತು ಬಿಟ್ಟಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ನೋಡ್ತಾ ಇರಿ, ಕೇಶವನಾಥ್ರು ಶಂಖನ ಊದಿ ಈ ಮದುವೆನ ನಿಲ್ಲಿಸ್ತಾರೆ. ಚೆನ್ನಾಗ್ ಗೊತ್ತು. ಬೇಗ ಬೇಗ ಬಟ್ಟೆಗಳನ್ನೆಲ್ಲ ಬ್ಯಾಗಿಗೆ ಹಾಕೊಳ್ರು. ಬರ್ರೋ. ಅಮ್ಮ ದೇವಿ ದುರ್ಗ